ಬ್ಯಾಕ್ ಟು ಟುಡೇಸ್ ಬ್ಲಾಗ್ ಅನ್ಬೋದು. ಸೊ ನಾನು ಇದು ಅಂತಾರೆ ಒಂದು ಹೊಸದು ಒಂದು ಟೆಕ್ನಾಲಜಿ ಕಂಡುಹಿಡ್ತಿದ್ದೀನಿ. ಇದೆ ಎಲ್ಲ ಯೂಟ್ಯೂಬರ್ಸ್ ಮಾಡೋದೇನೆ. ಏನು ಟೆಕ್ನಾಲಜಿ ಅಂದರೆ ಇಷ್ಟು ದಿನ ಇದು ಹೊಡೆದೋಗಿತ್ತು ಅಂದ್ಕೊಂಡೆ. ಆದರೆ ಈ ನೀಡಲು ನಮ್ಮ ಕೆನಾನ್ ಕ್ಯಾಮ್ರಾ ಮೇಲೆ ಅಂಟ್ಕೊಂಡಿತ್ತು. ಇವತ್ತು ಅದೇನೋ ಒಂದು ಶೂಟ್ ಅದೇನೋ ಮಾಡಬೇಕಾಗಿತ್ತು ಅಂತ ಕೆನಾನ್ ಎತ್ಕೊಂಡೆ ಕ್ಯಾಮ್ರಾ. ಆವಾಗ ಇದು ಸಿಕ್ತು. ಇದನ್ನು ತೆಗೆದುಬಿಟ್ಟು ಗಮ್ ಹಾಕಿ ಇದು ಬರಲ್ಲ ಅನ್ನೋ ಅಷ್ಟು ಟೈಟಾಗಿ ಅಂಟಿಸಿದ್ದೀನಿ. ಅದಾದಮೇಲೆ ಇದಕ್ಕೆ ಮೇಲೆ ಇಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ಒಂಥರ ಚಾರ್ಜ್ ಫುಲ್ ಇದ್ರೂ ಕೂಡ ಒಂಥರ ತಳ್ಳಾಡ್ತಿದ್ದೆ, ಕಿಂಗ್ 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 ಅಂತ ಸೌಂಡ್ ಬರ್ತಿತ್ತು. ಅದೇನಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ಕ್ಯಾಮ್ರಾದಲ್ಲಿ ತೆಗೆಯೋದು ನಾನು ಈ ಕೈ ನೆನ್ನೆಯಿಂದ ಫುಲ್ಲು ನೋವು ಹತ್ಕೊಂಡ್ಬಿಟ್ಟಿದೆ. ಇದು ನೆನ್ನೆ ಈ ರೈಟು ಫುಲ್ಲು ನೋವು ಹತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಈ ಐಡಿಯಾ ನಾನು ಮಾಡಿದ್ದು ಇದು. ಸೊ ನಾಳೆ ಒಂದು ಕಾಲೇಜಲ್ಲಿ ಒಂದು ಶೂಟ್ ಇದೆ, ಅದು ನಮ್ಮ ಫ್ರೆಂಡ್ಸ್ ಜೊತೆ. ಅದು ಈ ವಿಡಿಯೋದಲ್ಲೇ ಹೇಳೋದು ಬೇಡ, ಅದು ಹೇಳೋಣ. ಸೊ ಮೈಕು ಎಲ್ಲಿಟ್ಟೆ ಅಂತಲೇ ಗೊತ್ತಿಲ್ಲ. ಮೈಕ್ ಆಚೆ ಇದೆ. ನಾನು ಮೈಕ್ ಎತ್ಕೊಂಬರ್ಬೇಕು ಅಂದ್ಕೊಂಡೆ, ಆದರೆ ಮೈಕ್ ಎತ್ಕೊಂಬರೋಕ್ಕಾಗಿಲ್ಲ. ಸೊ ನಮ್ಮ ಐಪಾಡು ಇನ್ನೂ ವರ್ಕಿಂಗಲ್ಲೇ ಇದೆ. ಬರೀ ಇದು ಫೋನ್ ಹೋಲ್ಡ್ರ್ ಮಾತ್ರ ಹೊಡೆದೋಗಿರೋದು. ಅದಕ್ಕೆ ಕಾಸು ಯಾಕೆ ವೇಸ್ಟ್ ಮಾಡೋದು, ನಮ್ಮ ಹತ್ರ ಗಿಂಬಲ್ಲೇ ಇಲ್ವಾ, ಇದನ್ನ ಮೇಲಿಟ್ಟು ಅದ್ರ ಮೇಲೆ ನಿಂತು ಶೂಟ್ ಮಾಡಬೇಕು ಅಂತ ತೆಗೆದಿರೋದು. ಸೊ ಇವತ್ತು ಏನು ವ್ಲಾಗ್ ಅಂದರೆ ಫಸ್ಟ್ ಒಂದು ಇಂಟ್ರೋ ತೆಗೆದಿದ್ದೆ, ಪ್ರ್ಯಾಂಕ್ ವ್ಲಾಗ್ ಫಾರ್ ಮೈ ಫ್ರೆಂಡ್ಸ್ ಅಂತ. ಅದು ರಾತ್ರಿ ಹೊತ್ತು ಶೂಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ಒಂದು ನಿಮಿಷ 5 minutes later. ಏನಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡಿದೆ ಅಂದರೆ ಏನಿಲ್ಲ, ಒಂಚೂರು ವಾಶ್ರೂಮ್ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು. ಸೊ ನಾನು ಒಂದು ಬೋರ್ಡ್ ರೆಡಿ ಮಾಡಿದ್ದೀನಿ. ಏನು ಬೋರ್ಡ್ ಅಂತ ಟ್ರಾನ್ಸ್ಫಾರ್ಮೇಷನಲ್ಲಿ ತೋರಿಸ್ತೀನಿ. ಒಂದು ನಿಮಿಷ ಇರಿ. ಇವಾಗ ಇದ್ರ ಬಗ್ಗೆ ಮಾತಾಡ್ಬಿಡೋಣ ಫಸ್ಟ್. ಸೊ ಇದು ನಾನು ಯಾವಾಗ ಲಾಸ್ಟು ಮಂತ್ 6 months 7 months ಆಯಿತು ಇದನ್ನು ತೊಗೊಂಡಿದ್ದು. ಇನ್ನೂ ಮಾತಾಡ್ತಿದ್ದೆ ಅಂದರೆ ಹೆಲ್ತ್ 3 months 4 months ಏನೋ ಆಯಿತು. ನಾನು ವೀಡಿಯೋ ಹಾಕೇನೆ 4 months 5 months ಏನೋ ಆಯಿತು ಇದ್ರದ್ದು. ಮತ್ತು ಮೈಕ್ದು ರಿವ್ಯೂ ಮಾಡಿ ಇವಾಗ ಟ್ರಾನ್ಸ್ಫಾರ್ಮೇಷನ್ ತೋರಿಸ್ಬಿಡೋಣ. 1 2 1. ಸೊ ಇದೇ ಆ ಬೋರ್ಡ್. ಸೊ ವೆಲ್ಕಮ್ ಟು ನೋಯಲ್ ವ್ಲಾಗ್ಸ್ ಅಂತ ಹಾಕಿ ನಾನು ಏನೇನು ಮಾಡಿದ್ದೀನೋ ಏನಂತಾರೆ ಫೋನ್ ಪ್ರ್ಯಾಂಕ್ ತನಕ ಬರೆದಿದ್ದೀನಿ. ಇನ್ನು ಇಲ್ಲಿಂದ ಕೆಳಗಡೆನ ಎಲ್ಲೋ ಒಂದು ಬರೀಬೇಕು. ಸೊ ಇದು ನಮ್ಮ ಜೋನು ಬರೆದಿತ್ತು. ಇದು ನಾಳೆಯಿಂದ ಎಕ್ಸಾಮ್ ನಡೀತಾನೆ ಇದೆಯಲ್ಲ ಅದಕ್ಕೆ. ಸೊ ಇವಾಗ 9 ಬರೆಯೋಕ್ಕೆ ಶುರು ಮಾಡಬೇಕು. ಇಲ್ಲಿಂದ ಫೋನ್ ನೋಡ್ಕೊಂಡು ಬರೀಬೇಕು, ಬೇರೆ ಏನು ಆಪ್ಷನ್ ಇಲ್ಲ. ಸೊ ಅದಕ್ಕೇ ನಮ್ಮಮ್ಮನ ಫೋನ್ ತಂದಿದ್ದೀನಿ. ನೋಡಿದರೆ ಅದರಲ್ಲಿ 20% ಅದರಲ್ಲಿ ರೆಕಾರ್ಡ್ ಮಾಡೋಣ ಅಂದರೆ ಅದರಲ್ಲಿ ರೆಕಾರ್ಡ್ ಆಗಲ್ಲ. ಸೊ ಆಮೇಲೆ ಇದನ್ನೆಲ್ಲ ಸೇರಿಸಿ ಮಾಡೋಣ. ಮತ್ತು ನಾನು ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡೆ, ಆದರೆ ಕ್ಯಾಮ್ರಾ ಹಿಡಿದ್ರೆ ಅದು ಫುಲ್ಲು ಡೌನ್ ಹೋಗ್ತೈತೆ. ಅದರಿಂದ ಫೋನಲ್ಲಿ ನಮ್ಮ ಓಪೋ ಫೋನಲ್ಲಿ ತೆಗಿತಿದ್ದೀವಿ. ಸೊ ಓಪೋ ಫೋನಲ್ಲಿ ತೆಗಿತಿದ್ದೀವಿ. ಅದಕ್ಕೇ ಇಷ್ಟು ಗ್ಲ್ಯಾರ್ ಹೊಡಿತಿರೋದು. 4Kದಲ್ಲಿ ತೆಗೋಣ ಅಂದ್ಕೊಂಡೆ, ಆದರೆ 4Kದಲ್ಲಿ ಬರಲಿಲ್ಲ. ಅದು ಯಾಕೋ ಒಂಥರ ರೆಕಗ್ನೈಸ್ ಆಗ್ಬಿಟ್ಟಿದೆ ಆ ಸಾಂಗ್. ಶಾರ್ಟ್ಸಲ್ಲೆಲ್ಲ ಬರ್ತದೆ ಬೇಚಾವೆ ಅಂತ. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಕುತ್ಕೊಂಡು ಎಡಿಟ್ ಮಾಡೋದು ಇಲ್ಲಿ ಅಥವಾ ಹಾಲು ಅಥವಾ ಬೆಡ್, ಇಲ್ಲಿ ಕುತ್ಕೊಂಡು ನಾನು ಎಡಿಟ್ ಮಾಡ್ತೀನಿ. ಸೊ ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಏನಾಗುತ್ತೆ ಗೊತ್ತಾಗ, ಏನೋ ಒಂದು ಥಿಂಕಿಂಗ್ ಐಡಿಯಾಸ್ ಎಲ್ಲ ಬರ್ತಾನೆ ಇರುತ್ತೆ. ಅದಕ್ಕೆ ಸೊ ನಾನು ನನ್ನ ಕೈ ಸುಮ್ಮನೆ ಇರಲ್ಲ, ಏನಾದ್ರು ಮಾಡೋಣ ಅಂತ ಇದ್ದೆ. ಅದಕ್ಕೆ ಇದನ್ನು ಫುಲ್ಲು ಫಸ್ಟಿಂದ ಇಲ್ಲಿ ತನಕ ಬರ್ತಿದ್ದೀನಿ. ಸೊ ಇದೆಲ್ಲ ಬಂದು ಜೋನು ಅಳಿಸ್ಬಿಟ್ಟ ಮಿಡ್ಲಲ್ಲಿ ಇಲ್ಲಿ ತನಕ ಏನೋ ಬರ್ತಿದ್ದೆ, ಫುಲ್ ಹಂಗೆ ರಪ್ ಅಂತ ಮಾಡಿಬಿಟ್ಟೆ. ಸೊ ಇನ್ನೂ ಮಾಡಬೇಕು, ಇಲ್ಲಿಂದ ಫುಲ್ ಅಲ್ಲಿ ಡೌನ್ ತನಕ ಮಾಡಬೇಕು. ಮತ್ತು ತಿರ್ಗಾ ಇಲ್ಲಿಂದ ಶುರು ಮಾಡಿ ತಿರ್ಗಾ ಡೌನ್. ನಾನು ಮೇಲಿಂದ ಮಾಡೋಣ ಅಂದ್ಕೊಂಡಿದ್ರೆ ನನಗೆ ಟೆಕ್ಸಲ್ಲ. ಸೊ
ಅಲ್ಲಿ ಹೆಂಗೆ ಬರದೆ ಅಂದರೆ ಇದರಿಂದನೇ ಎಟಕ್ಸಿತ್ತೆ, ಆದರೆ ನೀಟಾಗಿ ಬರೋಲ್ಲ. ಅದಕ್ಕೆ ಇದನ್ನು ನೀಟಾಗಿಲ್ಲ, ತಿರ್ಗಾ ಅಳಿಸಿ ಬರೀಬೇಕು. ಸೊ ಇವತ್ತು ಏನು ವ್ಲಾಗ್ ಅಂದರೆ ಅಬೌಟ್ ಮೈ ವಿಡಿಯೋ ಅಂತಲೇ ಇತ್ತು. ನಾನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಬಿಕಾಸ್ ಆಫ್ ಮೈ ಸ್ಟಡೀಸ್. ಸ್ಟಡೀಸಿಂದ ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ. ಸೊ ಇನ್ನೂ ಇದೊಂದು ಕಾರಣ ಇದೆ. ಮತ್ತು ಇನ್ನೊಂದೇನೆಂದರೆ ಎಕ್ಸಾಮ್ಸ್ ಆರ್ ಕಮಿಂಗ್ ನಿಯರ್ ಫಾರ್ ಮೀ. ನವಂಬರಲ್ಲೋ ಅಕ್ಟೋಬರಲ್ಲೋ ಎಕ್ಸಾಮು. ಸೊ ಅದಕ್ಕೆ ಐ ಹ್ಯಾವ್ ಟು ಪ್ರಿಪೇರ್ ಅಲ್ಲ. ಅದಕ್ಕೆ ಅದಕ್ಕೆ ಪ್ರಿಪೇರ್ ಮಾಡಲೇಬೇಕಂತ ನಾನು ಇದು ಈ ಒಂದು ವಾರ 2 ವಾರ ಇರಲಿ, ಅದಕ್ಕೆ ನಾನು ವೀಡಿಯೋ ಎತ್ತಕ್ಕೆ ಹೋಗಲಿಲ್ಲ. ಅದಕ್ಕೆ ನಾನು ಲ್ಯಾಪ್ಟಾಪ್ ತೆಗ್ದಿಲ್ಲ, ಬರೀ ಕಾಲೇಜಿಗೆ ಎತ್ಕೊಂಡು ಹೋಗೋದು ಮಾಡೋದು. ಅಲ್ಲಿ ಎಡಿಟಿಂಗ್ ಮಾಡ್ತಿದ್ದೆ, ಅರೆ ಅಲ್ಲಿ ಸರ್ವರ್ ಚೆನ್ನಾಗಿದೆ. ಅಲ್ಲಿ ಸರ್ವರ್ ಅಂತೀರಿ, ಇದು ಏನಂತಾರೆ ಏನದು ವೈಫೈ ಸ್ಪೀಡ್ ಇಲ್ಲ ಅಲ್ಲಿ. ಸೊ ಅದು ಆ್ಯಕ್ಚುಲಿ ಅಕೌಂಟಿಗೆ ಲಾಗಿನ್ ಮಾಡಿಕೊಂಡೆ. ಸೊ ಲಾಗಿನ್ ಮಾಡ್ಕೊಂಬಿಟ್ಟು ಇದನ್ನು ನಾನು ಮಾಡಿರೋದು. ಇಲ್ಲಿ ಮೌಸೆಲ್ಲೋ ಇತ್ತು, ಮೌಸೆಲ್ಲ ಇಟ್ಬಿಟ್ಟು ಪರದಾಡ್ತಿದ್ದೀನಿ ನಿನ್ನೆಯಿಂದ. ಸೊ ಅಬೌಟ್ ಮೈ ವಿಡಿಯೋ ಅಂದರೆ ಇದೇನೆ. ಸೊ ಈ ಕಂಟೆಂಟ್ ಮಾಡೋಣ, ಆ ಕಂಟೆಂಟ್ ಮಾಡೋಣ ಅಂತ ಇತ್ತು. ಲಾಸ್ಟಲ್ಲಿ ಅಬೌಟ್ ಮೈ ವಿಡಿಯೋನೇ ಆಗೋಯ್ತು ಗೈಸ್. ಸೊ ಅದು ಇನ್ನೊಂದು ಸೆಕೆಂಡ್ ವಿಡಿಯೋ ಹೇಳಿದ್ನಲ್ಲ, ಪ್ರ್ಯಾಂಕಿಂಗ್ ಮೈ ಫ್ರೆಂಡ್ ಅಂತ, ಅದು ಇವತ್ತೇ ಶೂಟಾಗಿ ಇವತ್ತೇ ಎಡಿಟ್ ಮಾಡಿ ಹಾಕೋ ಥರನೇ ಇದ್ದೀನಿ ನಾನು. ಸೊ ಹಾಕಿದ್ದೀನಿ. ಸೊ ವೇಟ್ ಆ್ಯಂಡ್ ವಾಚ್ ಫಾರ್ ದ ವಿಡಿಯೋ. ನಾನು ಇನ್ನೂ ಫ್ಯಾನೇ ಅಂದ್ಬಿಡಲ್ಲ. ನಾನು ಅದಕ್ಕೆ ಯಾಕೆ ಸೆಕೆ ಹೊಡಿತಿದ್ದೆ ಅಂತ ಈ ಕಾರಣಕ್ಕೇ ಸೆಕೆ ಹೊಡಿತಿರೋದು. ಸೊ ನಮ್ಮ ಬೋರ್ದೆ ಮೊನ್ನೆ ತೊಗೊಂಡೋಗಿದ್ದೆ, ನೆನ್ನೆ ತೊಗೊಂಡೋಗಿದ್ದೆ. ನಿನ್ನೆಯಿಂದ ಲ್ಯಾಪ್ಟಾಪ್ ಓಪನ್ ಮಾಡಿದ್ದೆ. ನೆನ್ನೆ ಅರ್ಧಕ್ಕೆ ಬಂದಿದ್ದು ನಾನು. ಯಾಕಂತ ಹೇಳಿದ್ರೆ ಓಡಿಸಿಲ್ಲ ಅಂದರೆ ಆ ಥರ ಅಲ್ಲ, ಕಾಲೇಜಿಂದ ಕ್ಲಾಸಸ್ ಇಲ್ಲ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾನು ನನ್ನ ಫ್ರೆಂಡ್ ಡ್ರಾಪ್ ಮಾಡ್ದೆ ಬೈಕಲ್ಲಿ. ಅದಕ್ಕೆ ಬಂದ್ವಿ. ನಮ್ಮ ಓಪೋ ಫೋನ್ನ ಚಾರ್ಜ್ ಹಾಕಬೇಕು, ಮತ್ತು ಅದನ್ನು ಚಾರ್ಜ್ ಹಾಕ್ಬೇಕು. ಇವಾಗ ಕುತ್ಕೊಂಡು ಪರವಾಗಿಲ್ಲ. ಇದೊಂಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿದ್ದು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತಲೇ ಇತ್ತು. ಜಾಸ್ತಿ ಎಡಿಟಿಂಗ್, ಭಾರಿ ಎಡಿಟಿಂಗ್ ಬರೋದು. ಅದೇ ಇವಾಗ ಪರವಾಗಿಲ್ಲ ಒಂಚೂರು ಅಲ್ವಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ದಿಸ್ ವಿಡಿಯೋ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೈಸ್.